ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬದಲಾವಣೆಗೆ ಕೇಂದ್ರದ ನಿರ್ಧಾರ. ಜಿ ಎಂದು ಹೆಸರು ಬದಲಾವಣೆಗೆ ಚಿಂತನೆ. ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ಪ್ರತಿಪಕ್ಷಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಕ್ಕೆ ಕರೆಯನ್ನು ನೀಡಿರುವಂತಹ ಕಾಂಗ್ರೆಸ್, ಹೀಗಾಗಿ ರಾಜ್ಯದಲ್ಲೂ ಪ್ರತಿಭಟನೆಗೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಇವತ್ತು ಬೆಳಗಾವಿಯ ಸುವರ್ಣಸೌಧದ ಬಳಿ ಪ್ರತಿಭಟನೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ನಡೆಯಲಿರುವಂತಹ ಧರಣಿ. ಸಚಿವರು, ಶಾಸಕರು, ಎಂಎಲ್ಸಿಗಳು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಇದೆ. ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಮನ್ರೇಗಾ ಹೆಸರು ಬದಲಾವಣೆಗೆ ಕೇಂದ್ರ ನಿರ್ಧಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಜಿ ಅಂತ ಹೆಸರು ಬದಲಾವಣೆಗೆ ಚಿಂತನೆ ಮಾಡಲಾಗ್ತಾ ಇದೆ. ಬೇಕು ಅಂತಾನೆ ದ್ವೇಷಕ್ಕೆ ಮಾಡ್ತಾ ಇರುವಂಥದ್ದು, ಇದು ಸರಿಯಲ್ಲ ಅಂತ ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಲಾಗಿದೆ. ಸೊ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ ಕಾಂಗ್ರೆಸ್ ಎಲ್ಲ ಕಡೆಯಲ್ಲೂ ಕೂಡ ಹೋರಾಟದ ನಿರ್ಧಾರವನ್ನು ಮಾಡಿರುವಂಥದ್ದು. ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹೋರಾಟ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಪ್ರತಿಭಟನೆಗೆ ಕಾಂಗ್ರೆಸ್ ಚಿಂತನೆ ಮಾಡಿದೆ, ನಿರ್ಧಾರ ಕೈಗೊಂಡಿದೆ. ಇವತ್ತು ಬೆಳಗಾವಿಯ ಸುವರ್ಣಸೌಧದ ಬಳಿನೇ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಎಲ್ಲರೂ ಅಲ್ಲೇ ಇದ್ದಾರೆ, ಬೆಳಗಾವಿಯಲ್ಲೇ. ಸೊ ಇದೇ ಸಂದರ್ಭದಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ಸುವರ್ಣಸೌಧದ ಬಳಿಗೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ಈ ಒಂದು ಧರಣಿ ನಡೆಯಲಿದೆ. ಸಚಿವರು, ಶಾಸಕರು, ಎಂಎಲ್ಸಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. मनरेगा आपकी विफलताओं का जीता जागता स्मारक है। आजादी के 60 साल के बाद आपको लोगों को गड्ढे खोदने के लिए भेजना पड़ा। ये आपकी विफलताओं का स्मारक है और मैं गाजे बाजे के साथ इस स्मारक का ढोल पीटता रहूंगा। दुनिया को बताऊंगा कि ये गड्ढे तुम खोद रहे हो, उन 60 साल के पापों का परिणाम है। इसलिए मेरी राजनीतिक सूझबूझ पर आप शक मत कीजिए। मनरेगा रहेगा, आन बान शान के साथ रहेगा और गाजे बाजे के साथ दुनिया में बताया जाएगा। मनरेगा ಸರ್ಕಾರಕ್ಕೆ ತಲೆನೋವಾದ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು. ಯರಗಟ್ಟಿ ತಾಲೂಕು ಜಿಲ್ಲೆ ರಚನೆಗೆ ಕೈ ಶಾಸಕ ಒತ್ತಾಯ ಮಾಡ್ತಾ ಇರೋದು. ಸವದತ್ತಿ ಕಾಂಗ್ರೆಸ್ ಶಾಸಕ ವಿಶ್ವಾಸ ವೈದ್ಯ ಒತ್ತಾಯ ಮಾಡ್ತಾ ಇರೋದು. ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ವಿಶ್ವಾಸ ವೈದ್ಯ. ಪರೋಕ್ಷವಾಗಿ ಗೋಕಾಕ್ ಬೈಲಹೊಂಗಲ ಜಿಲ್ಲೆಗೆ ವಿರೋಧ. ಗೋಕಾಕ್ ಜಿಲ್ಲೆಗೆ ಜಾರಕಿಹೊಳಿ ಬ್ರದರ್ಸ್ ಪಟ್ಟು ಹಿಡಿದು ಕೂತಿದ್ದಾರೆ. ಮಧ್ಯ ಭಾಗದಲ್ಲಿರುವಂತಹ ಯರಗಟ್ಟಿ ತಾಲೂಕನ್ನ ಜಿಲ್ಲೆ ಮಾಡಲಿ ಅಂತ ಇವರು ಆಗ್ರಹಿಸ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ. ಮೊನ್ನೆ ಬೈಲಹೊಂಗಲ ಶಾಸಕರು ಮತ್ತು ಕೆಲವರು ಸ್ವಾಮೀಜಿಯವರು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿಯೋಜನೆ ತಂದಿದ್ರು. ನಮ್ಮ ಸವದತ್ತಿ ಯರಗಟ್ಟಿ ಕೂಡ ಬೈಲಹೊಂಗಲಕ್ಕೆ ಸೇರಿಸ್ಬೇಕಂತೇಳಿ ಅವರು ಒತ್ತಾಯ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಆದರೆ ನಮ್ಮ ಪ್ರಕಾರ ಸವದತ್ತಿ ಒಂದು ಐತಿಹಾಸಿಕ ದೇವಸ್ಥಾನಗಳಂಥ ಕ್ಷೇತ್ರ. ಪ್ರತಿ ವರ್ಷ ಸುಮಾರು 1,50,00,000ಕ್ಕಿಂತ ಹೆಚ್ಚು ಜನ ಬಂದು ಭಕ್ತರು ದರ್ಶನ ಪಡೆದು ಪ್ರತಿದಿನ ಲಕ್ಷಾಂತರ ಜನ ಇನ್ಫ್ಲೋ ಇರತಕ್ಕಂಥ ಕ್ಷೇತ್ರ. ಸೊ ಹೀಗಾಗಿ ನನ್ನ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಸವದತ್ತಿ ಜಿಲ್ಲಾ ಆಗಬೇಕು ಅಥವಾ ಯರಗಟ್ಟಿ ಕೂಡ ಜಿಲ್ಲಾ ಆಗಬೇಕಂತ ನಮ್ಮ ಒಂದು ಮತ್ತು ಯಾಕಂತಂದರೆ ಯರಗಟ್ಟಿ ಭಾಳಷ್ಟು ಸೆಂಟ್ರಲ್ ಪ್ಲೇಸ್. ಯರಗಟ್ಟಿಯಿಂದ 30 ಕಿಲೋಮೀಟ್ರ್ ಬೈಲಹೊಂಗಲ, 30 ಕಿಲೋಮೀಟ್ರ್ ಸವದತ್ತಿ, 30 ಕಿಲೋಮೀಟ್ರ್ ರಾಮದುರ್ಗ, 30 ಕಿಲೋಮೀಟ್ರ್ ಗೋಕಾಕ್, ಅರವಾಡ. ಈ ರೀತಿ ಒಂದು 4-5 ತಾಲೂಕು ಸೆಂಟ್ರಲ್ ಪ್ಲೇಸ್ ಆಗೋದ್ರಿಂದ ಯರಗಟ್ಟಿ ಜಿಲ್ಲಾ ಆದರೆ ಭಾಳಷ್ಟು ಒಂದು ದೊಡ್ಡ ಒಳ್ಳೆಯದಾಗ್ತೈತೆ ಅಂತ ನಮ್ಮ ಭಾವನೆ. ನಿಮ್ಮಲ್ಲಕ್ಕೆ ಕೆಲವರು ಒಂದಿಷ್ಟು ಜನ ಈಗ ಸವದತ್ತಿಯನ್ನು ಧಾರವಾಡ ಸೇರ್ಪಡೆ ಮಾಡಂತೆ ಹೋರಾಟ ಮಾಡಿದ್ರು. ಅದೆಲ್ಲ ಸುಮ್ಮನೆ ಯಾರೋ ಏನೋ ರಾಜಕೀಯ ಸ್ವತಂತ್ರ ಆಗಿರ್ಬೋದು. ಆದರೆ ನಮ್ಮ ಪ್ರಕಾರ ಬೆಳಗಾವಿ ಜಿಲ್ಲೆ ಭಾಳಷ್ಟು ನಾವು ಸ್ಯಾಟಿಸ್ಫೈಡ್ ಇದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲೇ ಉಳಿತೀವಿ. ವಿಭಜನೆ ಆಗೋದಾದರೆ ನಮ್ಮ ಯರಗಟ್ಟಿ ತಾಲೂಕನ್ನು ಜಿಲ್ಲೆ ಆಗ್ಬೇಕಂತೇಳಿ ನಮ್ಮದೊಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿಯನ್ನು ಮಾಡ್ತೇವೆ. ನೀವೇನಾದರೂ ನಿಯೋಗ ತಗೊಂಡ್ಕೊಂಡು ಹೋಗ್ತೀರಾ ಅಂತ ನಾನು ಹೋಗಿದ್ದಾನೆ. ಇವೇನೆಲ್ಲ ರೆಡಿ ಮಾಡ್ಕೊಂಡು ಈಗ ನಾವು ಸವದತ್ತಿ ತಾಲೂಕಿನವರು ಯರಗಟ್ಟಿ ತಾಲೂಕಿನವರು ಸೇರಿ
ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಾವು ಮನವಿಯನ್ನು ಕೊಡ್ತೀವಿ. ಒಂದು ವೇಳೆ ಬೈಲಹೊಂಗಲಕ್ಕೆ ತಾವು ಸೇರ್ಪಡೆ ಆಗಂತೇಳಿ ನಾನು ಮನವಿ ಮಾಡ್ಕೊಂಡ್ರೆ ಇಲ್ಲ ಬೈಲಹೊಂಗಲ ಸೇರಲ್ಲ ನಾವು, ನಮ್ದು ಯರಗಟ್ಟಿನೇ ಜಿಲ್ಲಾ ಆಗ್ಬೇಕು ನಾವು. ಸರ್ ಗೋಕಾಕ್ ಸರ್ ಗೋಕಾಕ್ ಅದು ಎಲ್ಲ ಮೇಲೆ ಹೈಕಮಾಂಡ್ ಎಲ್ಲ ಏನು ಗೋಕಾಕ್ ಹೋಗಲಿ, ನಮ್ಮ ಪ್ರಕಾರ ಯರಗಟ್ಟಿನೇ ಜಿಲ್ಲಾ ಆಗ್ಬೇಕು, ಯಾಕಂದ್ರೆ ಸೆಂಟರ್ ಆಫ್ ದ ಪ್ಲೇಸ್.